ನಮಸ್ತೆ ಸ್ನೇಹಿತರೆ, ಇವತ್ತು ಸರಸ್ವತಿ ಆರ್ಗ್ಯಾನಿಕ್ ಸಂಸ್ಥೆ ಬಗ್ಗೆ ಯಾರೇ ಕೇಳಿದ್ರು ನಮ್ಮಲ್ಲಿ ನಾವು ಭಾಳ ಹೇಳ್ತಾ ಇರ್ತೀವಿ ನಾಟಿ ಬೀಜಗಳು, ನಾಟಿ ಹಸು ಹಾಲು. ಇದು ಈ ನಾಟಿ ಅಂದರೆ ಏನು, ಏನಾಗಿದೆ ಅಂದರೆ ಇವತ್ತು ನಾವು ತಿಂದಿರೋ ಪ್ರತಿ ಆಹಾರ ಪದಾರ್ಥನೂ ಹೈಬ್ರಿಡ್ ವಸ್ತುಗಳಿಂದ ಬರ್ತಾ ಇರೋದು. ಭಾರತ 90-95 ನಂತರ ಏನು ಗ್ಲೋಬಲೈಸೇಷನ್ ತಿರ್ಕೊಂಡುತ್ತಲ್ಲ, ಅವಾಗ ಭಾರತದ ಪಾಪ್ಯುಲೇಷನ್ ಎಲ್ಲ ಸಪ್ಲೈ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ನಾಟಿ ತಳಿಗಳನ್ನ ಸೈಡಿಗೆ ತಳ್ಳಿ ಹೈಬ್ರಿಡ್ ಬೀಜಗಳನ್ನ ಮೇಲ್ಮುಖಕ್ಕೆ ತರ್ತಾರೆ. ಇವತ್ತು ನಮಗೇನು ಮುಖ್ಯವಾಣಿಯಲ್ಲಿ ಕಾಣಿಸ್ತದೆ ಎಲ್ಲ ಹೈಬ್ರಿಡ್ ಬೀಜಗಳೇ. ಆದರೆ ಸರಸ್ವತಿ ಆರ್ಗ್ಯಾನಿಕ್ ಸಂಸ್ಥೆಯಲ್ಲಿ ಮಾತ್ರ ನಿಮಗೆ ನೋಡಿ ಶುದ್ಧವಾದ ನಾಟಿ ಬೀಜಗಳಿಂದ ನಾವು ಶೇಂಗಾ ಎಣ್ಣೆ ತಯಾರಿಸ್ತೀವಿ. ಏನಕ್ಕೆ ಇದು ಮುಖ್ಯ ಆಗುತ್ತೆ ಅಂದರೆ, ಯಾವುದೇ ಪದಾರ್ಥ ಆಗಿರೋ ಸ್ನೇಹಿತರೆ, ನೀವು ಶುದ್ಧವಾದ ರಾ ಮೆಟೀರಿಯಲ್ ಬಳಸಿ ತಯಾರಿಸಿದ್ರೆ ಮಾತ್ರ ಅದು ಫಿನಿಶ್ ಗುಡ್ಸಿಗೆ ಅಷ್ಟು ವ್ಯಾಲ್ಯೂ ಇರುತ್ತೆ. ನಾವು ಲೋ ಕ್ವಾಲಿಟಿ ರಾ ಮೆಟೀರಿಯಲ್ ಯೂಸ್ ಮಾಡಿ ಅದಕ್ಕೊಂದು ಅಟ್ರಾಕ್ಟಿವ್ ಪ್ಯಾಕಿಂಗ್ ಮಾಡಿ ಜನರಿಗೆ ಮೋಸ ಮಾಡ್ತಾರೆ ಸುಮಾರು ನೋಡ್ತಿದ್ದೀವಿ. ಅದು ನಮಗೆ ಬೇಡ. ನಮ್ಮ ಸರಸ್ವತಿ ಆರ್ಗ್ಯಾನಿಕ್ ಸಂಸ್ಥೆಯಲ್ಲಿ ಬಂದರೆ ನಾವು ಶುದ್ಧವಾದ ನಾಟಿ ಕಾಳುಗಳನ್ನ ಮಾತ್ರ ಬಳಸ್ತೀವಿ ಎಣ್ಣೆ ತೆಗಿಲಿಕ್ಕೆ. ಅದು ಯಾವುದೇ ಎಣ್ಣೆ ಬೀಜಗಳಿರ್ಬೋದು, ಶೇಂಗಾ ಇರ್ಬೋದು, ಸೂರ್ಯಕಾಂತಿ, ಕುಸುಬೆ ಎಲ್ಲದನ್ನು ಪ್ರತಿಯೊಂದು ನಮ್ಮ ದೇಸಿ ತಳಿಗಳನ್ನ ಬಳಸ್ತೀವಿ. ದೇಸಿ ತಳಿಗಳು ತುಂಬ ನ್ಯೂಟ್ರಿಷಿಯಸ್ ರಿಚ್ ಇರ್ತದೆ. ಅದು ಇಳುವರಿ ಕಡಿಮೆ ಅನ್ನೋ ಕಾರಣಕ್ಕೋಸ್ಕರ ಮುಖ್ಯವಾಣಿಯಿಂದ ಹಿಂದಕ್ಕೆ ಹೋಗಿತ್ತು. ಬಟ್ ಈಗ ಮತ್ತೆ ಅದನ್ನು ವಾಪಸ್ ತರ್ತಿರೋ ಕಾರಣ ಅದರಲ್ಲಿ ನ್ಯೂಟ್ರಿಷಿಯಸ್ ತುಂಬ ರಿಚ್ ಇರುತ್ತೆ. ನೀವು ಬಳಸಿದ ಎಣ್ಣೆ ನಿಮಗೆ ತುಂಬ ಆರೋಗ್ಯ ಕಾಪಾಡ್ಕೊಂಬರುತ್ತೆ ಸ್ನೇಹಿತರೆ.